ರೇನ್ಬೋ ಕಿಡ್ಸ್. ಭೀಮನ ತಮಾಷೆಯ ದಿನಗಳು. ಅಯೋಧ್ಯೆಯ ರೋಮಾಂಚಕ ರಾಜ್ಯದಲ್ಲಿ ಭೀಮ ಎಂಬ ಯುವ ರಾಜಕುಮಾರ ವಾಸಿಸುತ್ತಿದ್ದನು. ತನ್ನ ಭವಿಷ್ಯದ ಜವಾಬ್ದಾರಿಗಳ ಹೊರತಾಗಿಯೂ ಭೀಮ ತನ್ನ ಸಹೋದರರು ಮತ್ತು ಸ್ನೇಹಿತರೊಂದಿಗೆ ತನ್ನ ತಮಾಷೆಯ ಕ್ಷಣಗಳನ್ನು ಪಾಲಿಸಿದನು. ಈ ದೃಶ್ಯ ಕಥೆಯು ಭೀಮನ ತಮಾಷೆಯ ಸಾಹಸಗಳ ಸಾರವನ್ನು ಸೆರೆಹಿಡಿಯುವ ಉತ್ಸಾಹಭರಿತ ಚಿತ್ರಗಳ ಸರಣಿಯಾಗಿ ತೆರೆದುಕೊಳ್ಳುತ್ತದೆ. ಅರಮನೆಯ ಉದ್ಯಾನಗಳನ್ನು ಅನ್ವೇಷಿಸುವುದು. ಭೀಮ ಮತ್ತು ಅವನ ಸಹೋದರರಾದ ಭರತ್ ಮತ್ತು ಲಕ್ಷ್ಮಣ ಅರಮನೆಯ ಸೊಂಪಾದ ಉದ್ಯಾನಗಳನ್ನು ಅನ್ವೇಷಿಸುತ್ತಾರೆ. ಚಿಟ್ಟೆಗಳನ್ನು ಅಟ್ಟಿಸಿಕೊಂಡು ಹೋಗುತ್ತಾರೆ ಮತ್ತು ಮರಗಳ ನಡುವೆ ಕಣ್ಣಾಮುಚ್ಚಾಲೆ ಆಡುತ್ತಾರೆ. ಸ್ನೇಹಿ ಪ್ರಾಣಿಗಳ ಮುಖಾಮುಖಿಗಳು. ಭೀಮನು ಅರಮನೆಯ ಉದ್ಯಾನವನಗಳಲ್ಲಿ ತಮಾಷೆಯ ಅಳಿಲುಗಳು, ವರ್ಣರಂಜಿತ ಪಕ್ಷಿಗಳು ಮತ್ತು ಸೌಮ್ಯವಾದ ಜಿಂಕೆಗಳಂತಹ ಸ್ನೇಹಪರ ಪ್ರಾಣಿಗಳನ್ನು ಎದುರಿಸುತ್ತಾನೆ. ಇದು ಪ್ರಕೃತಿಯ ಮೇಲಿನ ತನ್ನ ಬಾಂಧವ್ಯವನ್ನು ಪ್ರದರ್ಶಿಸುತ್ತದೆ. ಕ್ಯಾಂಪ್ ಫೈರ್ನಿಂದ ಕಥೆಗಳು. ಭೀಮ ಮತ್ತು ಅವನ ಸಹೋದರರು ಕ್ಯಾಂಪ್ ಫೈರ್ನ ಸುತ್ತಲೂ ಕುಳಿತು ತಮ್ಮ ಬುದ್ಧಿವಂತ ಮಾರ್ಗದರ್ಶಕರಾದ ವಿಶ್ವಾಮಿತ್ರರು ಹೇಳುವ ಕಥೆಗಳನ್ನು ವಿಶಾಲ ಕಣ್ಣುಗಳಿಂದ ಆಶ್ಚರ್ಯ ಮತ್ತು ಉತ್ಸಾಹದಿಂದ ಕೇಳುತ್ತಾರೆ. ರೇಸಿಂಗ್ ರಥಗಳು. ಭೀಮ ಮತ್ತು ಅವನ ಸಹೋದರರು ಅರಮನೆಯ ಕಾರಿಡಾರ್ಗಳ ಕೆಳಗೆ ಮರದ ರಥಗಳನ್ನು ಓಡಿಸುತ್ತಾ ಪರಸ್ಪರ ಪೈಪೋಟಿ ನಡೆಸುತ್ತಾ ನಗುತ್ತಾ ಹರ್ಷೋದ್ಗಾರ ಮಾಡುತ್ತಾರೆ. ಒಡ ಹುಟ್ಟಿದವರ ಬಾಂಧವ್ಯ. ಭೀಮ, ಭರತ್ ಮತ್ತು ಲಕ್ಷ್ಮಣ್ ಸಹೋದರರ ಬಾಂಧವ್ಯದ ನವಿರಾದ ಕ್ಷಣವನ್ನು ಹಂಚಿಕೊಳ್ಳುತ್ತಾರೆ. ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಮತ್ತು ಪ್ರೀತಿಯ ಸನ್ನೆಗಳು ತಮ್ಮ ಸಹೋದರ ಸಂಬಂಧದ ಬಲವನ್ನು ಎತ್ತಿ ತೋರಿಸುತ್ತಾರೆ. ತಮಾಷೆಯ ಕುಚೇಷ್ಟೆಗಳು. ಭೀಮ ಮತ್ತು ಅವನ ಸ್ನೇಹಿತರು ಅರಮನೆಯ ಕಾವಲುಗಾರರು ಮತ್ತು ಆಸ್ಥಾನಿಕರ ಮೇಲೆ ನಿರುಪದ್ರವಿ ಚೇಷ್ಟೆಗಳನ್ನು ಆಡುತ್ತಾರೆ. ಅವರು ಸೆರೆ ಹಿಡಿಯುವುದನ್ನು ತಪ್ಪಿಸಿಕೊಳ್ಳುವಾಗ ಚೇಷ್ಟೆಯಿಂದ ನಗುತ್ತಾರೆ. ಗುರುವಿನಿಂದ ಪಾಠಗಳು. ಭೀಮ ಮತ್ತು ಅವನ ಸಹೋದರರು ರಾಜಮನೆತನದ ಅಂಗಳದಲ್ಲಿ ತಮ್ಮ ಗುರು ವಸಿಷ್ಠರಿಂದ ಪಾಠಗಳನ್ನು ಸ್ವೀಕರಿಸುತ್ತಾರೆ. ಗಮನವಿಟ್ಟು ಕೇಳುತ್ತಾರೆ ಮತ್ತು ಕತ್ತಿಯುದ್ಧ ಮತ್ತು ಬಿಲ್ಲುಗಾರಿಕೆಯನ್ನು ಉತ್ಸಾಹದಿಂದ ಅಭ್ಯಾಸ ಮಾಡುತ್ತಾರೆ. ಸಂತೋಷದಾಯಕ ಹಬ್ಬಗಳು. ಭೀಮ ಮತ್ತು ಅವನ ಸಹೋದರರು ಸಾಮ್ರಾಜ್ಯದಲ್ಲಿ ವರ್ಣರಂಜಿತ ಉತ್ಸವಗಳು ಮತ್ತು ಆಚರಣೆಗಳಲ್ಲಿ ಭಾಗವಹಿಸುತ್ತಾರೆ. ನೃತ್ಯ, ಹಾಡುಗಾರಿಕೆ ಮತ್ತು ಜನರಲ್ಲಿ ಸಂತೋಷವನ್ನು ಹರಡುತ್ತಾರೆ.